ಗಿಡಪ್ಪನಹಳ್ಳಿ ದರ್ಗಾ ನೂರಾನಿ ಗಂಧೋತ್ಸವ ಆಚರಣೆ. ಶುಕ್ರವಾರದಂದು ವಿಜೃಂಭಣೆಯಿಂದ ನಡೆಯಲಿರುವ ಉರುಸ್ ಕಾರ್ಯಕ್ರಮ. ಮುಜಾವರ್ ಚಾಂದ್ಭಾಯ್ ಮನೆಯಿಂದ ಹೊರಟ ಗಂಧೋತ್ಸವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡಪ್ಪನಹಳ್ಳಿ ಗ್ರಾಮದಲ್ಲಿ ಇರುವ ಹಜರತ್ ಛೋಟಿ ಬಿ ಅಮ್ಮಾಜಿ ಸಾಹೇಬ ದರ್ಗಾದ ನೂರಾನಿ ಗಂಧೋತ್ಸವ ರಾತ್ರಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ದರ್ಗಾವನ್ನು ವಿಶೇಷ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ರಾತ್ರಿ 9 ಗಂಟೆಗೆ ಮುಜಾವರ್ ಚಾಂದ್ಭೈರವರ ಮನೆಯಿಂದ ದೇವರ ನಾಮ ಹಾಡುವ ಫಕೀರರ ತಂಡ ಹಾಗೂ ನೃತ್ಯ ತಂಡಗಳು ದೇವರ ನಾಮಗಳನ್ನು ಹಾಡಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳೊಂದಿಗೆ ಮೆರವಣಿಗೆ ಮೂಲಕ ಗಂಧದ ಬಿಂದಿಗೆಯನ್ನು ದರ್ಗಾಗೆ ತರಲಾಯಿತು. ದರ್ಗಾದಲ್ಲಿ ಗಂಧದ ಅಭಿಷೇಕ ನೆರವೇರಿಸಿ ಮಲ್ಲಿಗೆ ಹೂಗಳ ಚಾದರ್ ಸಮರ್ಪಿಸಿದರು. ರಾತ್ರಿ 11ಕ್ಕೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಗಂಧವನ್ನು ದರ್ಗಾಕ್ಕೆ ಸಮರ್ಪಿಸಲಾಯಿತು. ನಂತರ ಕುರಾನಿನ ಶ್ಲೋಕಗಳನ್ನು ಪಠಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸರ್ವ ಜನಾಂಗದವರು ಪರಸ್ಪರ ಪ್ರೀತಿ ವಿಶ್ವಾಸದ ಮೂಲಕ ಭಾತೃತ್ವದಿಂದ ಬಾಳುವಂತೆ ಆಗಲಿ ಎಂದು ಪ್ರಾರ್ಥಿಸಲಾಯಿತು. ಈ ವೇಳೆ ಮಾತನಾಡಿದ ಚಾಂದ್ಭಾಯ್, ಪುರಾತನ ಕಾಲದಿಂದಲೂ ದರ್ಗಾ ಗಂಧೋತ್ಸವ ಮಾಡುತ್ತಾ ಬರುತ್ತಿದ್ದು, ಗಂಧೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಉರುಸ್ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯಲಿದ್ದು, ಶುಕ್ರವಾರದಂದು ರಾತ್ರಿ ವಿಜೃಂಭಣೆಯಿಂದ ಉರುಸ್ ನಡೆಯುತ್ತದೆ. ಶನಿವಾರದ ರಾತ್ರಿ ಅದ್ದೂರಿಯಾಗಿ ಖವಾಲಿ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಕ್ಬರ್ ಅಲಿ ಖಾನ್, ದರ್ಗಾ ಅಧ್ಯಕ್ಷರಾದ ಉಸ್ಮಾನ್ ಖಾನ್, ಛೋಟು ಖಾನ್, ಇಮಾಮ್ ಖಾನ್, ಅಯೂಬ್ ಖಾನ್, ಕೆಎಂಎಫ್ ಬಾಬಾಜಾನ್, ಸನಾವುಲ್ಲಾ ಖಾನ್, ಮುಜಾವರ್, ಪ್ಯಾರು ಖಾನ್, ಪಟೇಲ್, ಛೋಟು, ನಿಮ್ಮಕಾಯಲಹಳ್ಳಿ ದರ್ಗಾ ಮುಜಾವರ್, ಎಸ್ ಮೌಲಾ ಅಲಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. لا